ಎಲ್ಲರಿಗೂ ನಮಸ್ಕಾರ ರೀ. ಮನೆ ಅಡುಗೆ ನೋಡುವ ವ್ಯೂವರ್ಸ್ ಎಲ್ಲರಿಗೂ ಸುಸ್ವಾಗತ. ನೋಡಿರಿ, ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳಲ್ಲಿ ಒಂದು ಕಡ್ಲಿ ಸೊಪ್ಪಿನ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಅದು ಸೀಸನ್ ಪ್ರಕಾರ ಸಿಗ್ತತಿ. ಸೊಪ್ಪು ಯಾವಾಗಲೂ ಸಿಗಂಗಿಲ್ಲ, ಈ ಕಡ್ಲಿ ಗಿಡದ ಸೀಸನ್ ಅಲ್ರಿ. ಕುಡಿ 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 ಚೂಟಿರ್ತಾರೆ. ಇದನ್ನು ಪಲ್ಯ ಮಾಡೋದು ಹೆಂಗೆ ಮಾಡೋದು ನೋಡೋಣ. ಮಸ್ತ ಟೇಸ್ಟ್ ಆಕತ್ರಿ. ಎಲ್ಲ ಸೊಪ್ಪಿನಕ್ಕಿಂತ ರುಚಿ ಆಗ್ತತಿದು. ಈ ಕಡ್ಲಿ ಸೊಪ್ಪು ನೋಡ್ರಿ, ಈ ಥರ ದಪ್ಪ ದಪ್ಪನ ಕಡ್ಡಿನ ಸೋಸಿಸಿ ಇಟ್ಕೋಬೇಕು. ಇದ್ರಾಗಿರೋಂಥ ದಪ್ಪ ದಪ್ಪ ಕಡ್ಡಿ ನೋಡ್ರಿ ಸೋಸಾಕತ್ತಾನ ನಾನು. ಕುಡಿ ಕುಡಿ ಚೂಟಿ ತಂದಿರ್ತಾರೆ. ಇದ್ರಾಗ ದಪ್ಪನ ಕಡ್ಡಿನ ತೆಗೆದುಬಿಡೋಣ. ಈ ಥರ ದಪ್ಪನ ಕಡ್ಡಿಗಳನ್ನೆಲ್ಲ ತೆಗೆದು ಸೋಸಿಟ್ಕೋಬೇಕು. ಮಸ್ತ್ ಟೇಸ್ಟ್ ಆಕತ್ರಿ. ಜೋಳದ ರೊಟ್ಟಿ ಹೇಳಿ ಮಾಡಿಸ್ತಂಥ ಒಳ್ಳೆ ಕಾಂಬಿನೇಷನ್. ನಮ್ಮ ಉತ್ತರ ಕರ್ನಾಟಕದಾಗ ಸೀಸನ್ನ ಪ್ರತಿಯೊಬ್ಬರ ಮನ್ಯಾಗೂ ಸೀಸನ್ ಮುಗಿಯ ಮಟ್ಟ ಕಡ್ಲಿ ಪಲ್ಯ ಮಾಡ್ತಾರೆ ನೋಡ್ರಿ. ಹಂಗನೂ ತಾಳಿಸ್ಬೋದು, ಬೇಳೆ ಹಾಕಿನೂ ಮಾಡ್ಬೋದು. ನಾ ಈಗ ಬೇಳೆ ಹಾಕಿ ಮಾಡಿ ತೋರಿಸ್ತೀನಿ. ಸೋಸಿಟ್ಕೊಂಡೇನಿ ನೋಡ್ರಿ. ಇದಿಷ್ಟು ಕಡ್ಡಿ ತೆಗೆದು ಸೋಸಿಟ್ಕೊಂಡೇನಿ. ಇದನ್ನು ಸ್ವಚ್ಛಗೆ 2-3 ಸಲ ತೊಳೆದು ಬಸ್ತಿಟ್ಕೋಬೇಕು, ಡ್ರೈ ಮಾಡಿ. ಈಗೊಂದು ಬಾಳ್ಗೆ ಇಟ್ಟು 1-2 ಸ್ಪೂನ್ ಎಣ್ಣೆ ಹಾಕೋನು, 1-4 ಕಾಳು ಸಾಸಿವೆ ಹಾಕೋನು. ಸಾಸಿವೆ ಚಟಪಟ ಅನ್ನಲಿ. ಒಂದು ಹಣ್ಣು ಮೆಣಸಿನ್ಕಾಯಿ ಹಾಕೇನಿ. ಇಲ್ಲಿ ಹಸಿರು ಮೆಣಸಿನ್ಕಾಯಿನೂ ಹಾಕ್ರಿ, ಹಣ್ಣು ಮೆಣಸಿನ್ಕಾಯಿ ಹಾಕೇನಿ ನಾನು. ಯಾವುದಾದ್ರೂ ನಡೀತೈತಿ. ಹಸಿಕಾಯಿ ಹಾಕಬೇಕು ಒಟ್ಟ. ಇವು ಸ್ವಲ್ಪ ಫ್ರೈ ಆಗಿಂದ 2 ಬೆಳ್ಳುಳ್ಳಿ ಗಡ್ಡಿ ಸಿಪ್ಪಿ ತೆಗೆದು ಜಜ್ಜಿ ಹಾಕೇನಿ ನೋಡ್ರಿ. ಭಾರಿ ಸಿಂಪಲ್ ರೀ ಇದು ಮಾಡೋದು. ಏನು ಕಷ್ಟದ ಕೆಲಸ ಇಲ್ಲ. 5 ನಿಮಿಷದಾಗ ರೆಡಿ ಆಕ್ಕತಿ ಸೊಪ್ಪಿನ ಪಲ್ಯ ನೋಡ್ರಿ. ಇವಾಗ ತೊಳೆದು ಬಸ್ತ್ ಇಟ್ಕೊಂಡಂಥ ಸೊಪ್ಪನ್ನು ಹಾಕೋನಿದ್ರ. ಇವು ಸ್ವಲ್ಪ ಫ್ರೈ ಆದ ನಂತರ, ಹಸಿ ಸ್ಮೆಲ್ ಹೋದ ನಂತರ ಸೊಪ್ಪನ್ನು ಈ ಥರ ಬಿಡಿಸಿ ಬಿಡಿಸಿ ಹಾಕಬೇಕು. ಎಲ್ಲ ಡ್ರೈ ಆಗೈತಿದೆ. ಈಗ ತೊಳೆದು ಬಸ್ತಿಟ್ಟಿದ್ದೆ ನೋಡ್ರಿ. ಬಾಳ್ಗೆ ತುಂಬಿರೋಂಥ ಸೊಪ್ಪು ಕರಿಗೆ ಏಟಾಕೈತಿ ನೋಡ್ರಿ ಅಂತ. ಈಗ ಇದನ್ನು ಕ್ಯಾಪ್ ಮುಚ್ಚಿ ಸಣ್ಣ ಉರಿಯೊಳಗೆ ಬೇಯಿಸ್ಕೋಬೇಕು. ಮೊದಲು ಸೊಪ್ಪು ಚೆಂದ ಬೇಯಬೇಕು. ಇದಕ್ಕೆ ಬೇಳೆ ಕುದಿಸಿಟ್ಕೊಂಡೇನಿ. ಸಣ್ಣ ಬೌಲಲ್ಲಿ 1 ಬೌಲ್ ಬೇಳೆ ಕುದಿಸಿಟ್ಕೊಂಡೇನಿ. ಇದು ಸೊಪ್ಪು ಬೇಯಲಿ ಒಂದು ಸೊಪ್ಪು. ಇದನ್ನು ಚೆಂದಾಗಿ ಕೆಳಗ ಮೇಲೆ ಮಾಡಿ, ಈಗೇನು ಬೇಳೆ ಕುದಿಸಿಟ್ಕೊಂಡೇವಲ್ಲ ಅದ್ರ ಕಟ್ಟು ವೇಸ್ಟ್ ಮಾಡೋದು ಬೇಡ. ಅದೇ ಕಟ್ಟನ್ನು ಈ ಸೊಪ್ಪು ಬೇಯಿಸಕ್ಕೆ ಹಾಕೋಣ. ಡ್ರೈ ಆಗಿತ್ತು. ಈ ಬೇಳೆ ಕಟ್ಟು ಹಾಕಿ ಚೆಂದಾಗಿ ಬೇಯಿಸೋಣ ನೋಡ್ರಿ. ಇಷ್ಟು ಬೆಂದ ನಂತರ ಬೇಯಿಸಿಟ್ಕೊಂಡಂಥ ಬೇಳೆನ ಹಾಕಿ ಮಾಡೋಣ. ಬೇಳೆ ನೆನೆಸಿನೂ ಇಟ್ಕೋಬೋದು, ಬೇಯಿಸಿನೂ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು, ಚಿಟಿಗೆ ಅರಿಶಿನ ಹಾಕೋನು. ಮುಗೀತು ನೋಡ್ರಿ. ಇದಕ್ಕೆ ಮತ್ತೆಂಥದ್ದು ಬೇಡ. ರುಚಿ ಅಂತೂ ಅದ್ಭುತವಾಗಿರ್ತತಿ. ಈಗ ಬೇಳೆ ಹಾಕೋಣ. ಏಟಾತು ನೋಡ್ರಿ. ಅದು ಒಂದು ಬಾಳ್ಗೆ ತುಂಬ ಇತ್ತು. ತಟಗಾತು ಕರಗಿ ಸೊಪ್ಪು ಹಂಗರಿ ಅದು. ಈಗ ಬೇಳೆ ಹಾಕೋಣ. ಕುದಿಸಿಟ್ಕೊಂಡಂಥ ಬೇಳೆನ ಹಾಕಿಬಿಡೋಣ. ಈ ಥರ ಹಾಕಿ ಮೇಲೆ ಕ್ಯಾಪ್ ಮುಚ್ಚಿ 5 ನಿಮಿಷ ಸಣ್ಣ ಉರಿಯೊಳಗೆ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ನಮ್ಮ ಕಡ್ಲಿ ಪಲ್ಯ ರೆಡಿ ಆಯ್ತು ನೋಡ್ರಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ಕೆಂಪು ಅಕ್ಷರದಾಗಿರೋ ಸಬ್ಸ್ಕ್ರೈಬ್ ಅನ್ನೋ ಲೈನನ್ನು ಪ್ರೆಸ್ ಮಾಡಿರಿ. ಪಕ್ಕಕ್ಕೆ ಬರೋ ಗಂಟೆ ಚಿತ್ರ ಬಾರಿಸ್ರಿ. ನಾ ಹಾಕಂಥ ವಿಡಿಯೋಗಳು ನಿಮಗೆ ಸಿಗ್ತಾವೆ. ನಿಮ್ಮಿಂದ ನನಗೆ ಹೊಸ ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ಸಿಗ್ತೈತಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ನೋಡಿರಿ. ಇವಾಗ ರೆಡಿ ಆಯ್ತು ನೋಡಿರಿ ನಮ್ಮ ಕಡ್ಲಿ ಸೊಪ್ಪಿನ ಪಲ್ಯ. ಇಲ್ಲಿಗೆ ಮುಗಿಸ್ತೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೇನೆ.